ಮಾಡ್ತಾರೆ. ಹೇಳಪ್ಪ ಇಲ್ಲಿ ಅವ್ರು ಮಾಡಿದ್ರೆ ನಾನು ರಾಜಕಾರಣ ಮಾಡಕ್ಕೆ ಹೋಗಲ್ಲ. ಈಗ ಕುಮಾರಸ್ವಾಮಿ ರಾಜಕಾರಣ ಮಾಡಿದ್ರೆ ಇನ್ಯಾವನು ಮಾಡ್ಕೊಂಡು ನಾನು ರಾಜಕಾರಣ ಮಾಡಕ್ಕೆ ಹೋಗಲ್ಲ. ನಮಗೆ ಕೇಂದ್ರ ಸರ್ಕಾರದಿಂದ ಕೂಡ ಮನವಿ ಮಾಡಿದ್ದೀವಿ, ಅವರು ಕೂಡ ಬಂದಿದ್ದಾರೆ. ನಾವು ಈಗ ಇದೆಲ್ಲ NDRFನವರು ಕೂಡ ಇದ್ದಾರೆ, SDRF ಕೂಡ ಇದ್ದಾರೆ, ನೇವಿಯವರು ಕೂಡ ಇದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸ್ಲಿಕ್ಕೆ ಹೋಗೋದಿಲ್ಲ. ಈಗ ಅವ್ರ ಮೇಲೆ BJP ಅವರು ಇಲ್ಲಿ ಮಣ್ಣೀರು ಚಾಟ ಕೆಲಸ ಆಗಬಾರ್ದು ಇದ್ರೂ ಈಗ ಪಾಪ ಸತ್ತೋಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬದವ್ರಿಗೆ ಅವ್ರ ಸಾವನ್ನು ದುಃಖ ಪರಿಸ್ತಕ್ಕಂಥದ್ದು ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ. ಮಾಡಿಲ್ಲ, ವಿಳಂಬ ಕೆಲಸ ಆಗೇ ಇಲ್ಲ, ಎಲ್ಲನೂ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ. ಕೇರಳದವರು ಒಬ್ಬ ಅರ್ಜುನ್ ಅಂತಕ್ಕಂಥ ಅವರು ಮಿಸ್ಸಿಂಗ್ ಆಗಿದೆ. ಅವರು ಕೂಡ ಅವರ ರಾಜ್ಯದವರಲ್ಲ, ಅವ್ರಿಗೋಸ್ಕರವಾಗಿ ಅವ್ರು ಬಂದಿರ್ಬೋದು, ಮೀಡಿಯಾದವ್ರು ಬಂದಿರ್ಬೋದು, ಅಥವಾ ಬೇರೆಯವ್ರ ರಾಜಕಾರಣಿಗಳು ಬಂದಿರ್ಬೋದು, ಎಲ್ಲ ಪೊಲೀಸ್ನವ್ರು ಬಂದಿರ್ಬೋದು, ಎಲ್ಲ ಬಂದಿರ್ಬೋದು. ಬಟ್ ನಾವು ಯಾವತ್ತೂ ಕೂಡ ವಿಳಂಬ ಮಾಡ್ದೇನೆ, ನೆಗ್ಲೆಕ್ಟ್ ಮಾಡ್ದೇನೆ ತ್ವರಿತವಾಗಿ ಕೆಲಸ ಮಾಡ್ತಾರೆ. ಸರ್, ಈ ಸ್ಪಾಟ್ ಜೊತೆಗೆ ಇನ್ನೂ 34 ಸ್ಪಾಟ್ಗಳಲ್ಲಿ ಗುಡ್ಡ ಕುಸಿತ ಆಗ್ತದೆ ಅಂತ 1 ವರ್ಷದ ಹಿಂದೆನೇ ರಿಪೋರ್ಟ್ ಆಗಿದೆ. ಸತ್ತ ಮೇಲೆನೆ ಯಾಕೆಲ್ಲ ಆಕ್ಷನ್ ಆಗ್ತದೆ, ಬಿಫೋರ್ ಯಾಕೆ ಆಗಲ್ಲ ಸರ್? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ಎಲ್ಲ ಆಗಿದೆ. ಯಾರಪ್ಪ ಹೇಳಿದ್ರು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಜಿಯೋಲಾಜಿಕಲ್ ಸರ್ವೆ ರಿಪೋರ್ಟೇ ಕೂಡ ಕೊಟ್ಟಿದ್ದಾರೆ. ಹೋದ ವರ್ಷದ ಒಂದು ಹಿಂದೆನೇ ಕೊಟ್ಟಿದ್ದಾರೆ. 11 ವರ್ಷದಿಂದ ವರ್ಕ್ ನಡೀತಾ ಇರೋದು ಸರ್. ಇದು 4 ವರ್ಷದಿಂದ ಟೋಲ್ ಕಲೆಕ್ಷನ್ ಆಗ್ತಾ ಇದೆ. 325 ಜನ ಸತ್ತೋಗಿದ್ದಾರೆ. ನ್ಯಾಷನಲ್ ಹೈವೇ ಅವರು ಇನ್ನೂ ರೋಡ್ ಮಾಡಿಲ್ಲ, ಆದರೂ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ನೋಡ್ಕೊ ಬಂದೆ, ಇದರಿಂದ ಬಂದೆ, ನಾನು ಗೋವಾದಿಂದ ಬಂದೆ. 400 crore ಟೋಲ್ ಕಲೆಕ್ಷನ್ ಆಗಿದೆ, ಮಾಡ್ಕೊ ಬಂದಿದ್ದಾರೆ. ಅದರಿಂದ ನನ್ನ ಪ್ರಕಾರ ನಾನು ಅವ್ರ ಜೊತೆಲೂ ಮಾತಾಡ್ತೀನಿ. ಕೇಂದ್ರದ ನ್ಯಾಷನಲ್ ಮಿನಿಸ್ಟರ್ ಜೊತೆ, ರೋಡ್ ಟ್ರಾನ್ಸ್ಪೋರ್ಟ್ ಜೊತೆ ಮಾತಾಡ್ತೀನಿ. ಕೆಲಸ ಆಗಿದ್ರೆ ಕೂಡಲೇ ಅದನ್ನು ಸರಿಪಡಿಸಿ. ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರು ಕಾಂಟ್ರಾಕ್ಟರ್ ಇರಲಿ ಅಥವಾ ಬೇರೆ ಇಂಜಿನಿಯರ್ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಾರೆ. ಸರ್, ಇದು ಕೇರಳದ ಲಾರಿ ಒಂದು ಸಿಕ್ಕಾಕೊಂಡಿದೆ. ಕೇರಳ ಪೊಲೀಸರು ಇಲ್ಲಿ ಕಾರವಾರ ರೋಡ್ ಪಕ್ಕ ಕೋಲ ನ್ಯಾಷನಲ್ ಹೈವೇ ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. 14ನೇ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು 10 ಜನರು ಮಿಸ್ಸಿಂಗ್ ಅದರಲ್ಲಿ 7 ಜನರು ಡೆಡ್ ಬಾಡಿ ರಿಕವರ್ ಆಗಿದೆ. 3 ಜನರು ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ. ಅವರು ಆಪರೇಷನ್ ಇವತ್ತು ರೆಸ್ಕ್ಯೂ ಆಪರೇಷನ್ಗೆ SDRFನಿಂದ 44 ಜನ ಮತ್ತು NDRFನಿಂದ 24 ಜನ ಮತ್ತು ಇವತ್ತು ಮಿಲಿಟ್ರಿಯಿಂದ ಕೂಡ ಬಂದಿದ್ದಾರೆ. 44 ಜನ ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರ್ನೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. 7 ಡೆಡ್ ಬಾಡೀಸು ರಿಕವರ್ ಆಗಿದ್ದಾವೆ. ಅದರಲ್ಲಿ ವಾಹನಗಳು ಕೂಡ ಸಿಕ್ಕಾಗಿರ್ತವೆ. ಒಂದು ಖಾಲಿ ಗ್ಯಾಸ್ ವಾಹನ ಇದೆ, ಇನ್ನೊಂದು ಗ್ಯಾಸ್ ಇದ್ದಂತೆ, ಇನ್ನೊಂದು ಟ್ರಕ್ ಖಾಲಿ ಅದು. ಈ ಥರ 3 ವಾಹನಗಳಿದ್ದಾವೆ. ಅಲ್ಲಿ TMD
ಆ ಟೀ ಅಂಗಡಿನಲ್ಲಿ 5 ಜನ ಪಾಪ ಒಂದೇ ಕುಟುಂಬದವರು 5 ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಅವ್ರ ಮೇಲೂ ಕೂಡ ಆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಮಣ್ಣೆಲ್ಲ ಇದ್ದು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಒಟ್ಟು ಅವರಲ್ಲದೆ 5 ಜನ ಅಲ್ಲದೆ ಇನ್ನೂ 5 ಜನ ಇದರಲ್ಲಿ 2 ಬಾಡಿ ರಿಕವರ್ ಆಗಿದ್ದಾರೆ. 3 ಜನ ನಾನು ಜಿಲ್ಲಾ ಆಡಳಿತದವರಿಗೆ ನಮ್ಮ ಹೇಳಿದ್ದೀನಿ ಸ್ಪಷ್ಟವಾಗಿ, ಮತ್ತು ಜಿಲ್ಲಾ ಮಂತ್ರಿಗೆ ಸತೀಶ್ ಶೈಲ್ ನಮ್ಮ ವಿಭಾಗದ ಶಾಸಕರು ಎಲ್ಲರೂ ಕೂಡ ಸ್ಪಷ್ಟವಾಗಿ ನಾವು ರಿಸ್ಕ್ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು. ಯಾಕಂದರೆ ಮಳೆ ಬೇರೆ ಇದೆ, ಈ ಮಳೆಯಲ್ಲಿ ರಿಸ್ಕ್ ಆಪರೇಷನ್ ನಡೀತಾ ಇದೆ. ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು. ನಾವು ಯಾಕೆ ತಕ್ಷಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇತ್ತು. ಅಸೆಂಬ್ಲಿ ನಡೀತಾ ಇದ್ದರಿಂದ ಇವತ್ತು ಬರಲಿಕ್ಕೆ ಆಗಲಿಲ್ಲ. ನಾನು ನಮ್ಮ ಸತೀಶ್ ಶೈಲ್ ಅವತ್ತೇ ಕಳಿಸಿದ್ದೇನೆ. ಅಲ್ಲ, ನಮ್ಮ ಮಕ್ಕಳು ವೈದ್ಯ ಅವ್ರನ್ನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವತ್ತೇ ಕಳಿಸಿದ್ದೆ. ಮತ್ತು ಜಿಲ್ಲಾಡಳಿತ ಎಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೆ. ಹಾಗಾಗಿ ಎಲ್ಲ ಕ್ರಮಗಳು ಜೊತೆಗೆ ನಾನು ಮಕ್ಕಳ ವೈದ್ಯ ಅವರಿಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಯಾರು ಸಾವನ್ನಪ್ಪಿದ್ದಾರೆ ಅವರಿಗೆ 5,000 ರೂಪಾಯಿ 5 ಲಕ್ಷ ಪರಿಹಾರ 5 ಲಕ್ಷ ಕೂಡ ಕೊಡಬೇಕು ಅವತ್ತು ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಹೇಳಿದ್ರು. ಸೊ ಹಾಗಾಗಿ 5 ಲಕ್ಷ ರೂಪಾಯಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. 5 ಲಕ್ಷ ರೂಪಾಯಿ ಆಗಿದೆ. ಇದು ಡೆಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಆದರೆ ಮಿಸ್ಸಿಂಗ್ ಆಗಿರೋದಕ್ಕಂಥದ್ದು ಒಂದು ವೇಳೆ ಸತ್ತೋಗಿದ್ರೆ ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ 5 ಲಕ್ಷ. ಯಾಕಂದ್ರೆ ಮಣ್ಣಡಿ ಸಿಲುಕಿದೆ ಸರ್, ನೀರಿಲ್ಲಿ ಇಲ್ಲ, ಅವರು ಇನ್ನು ಸತ್ತಿದ್ದಾರೋ ಇಲ್ಲವೋ ಅಂತ ಗೊತ್ತಿಲ್ಲ. ಸರ್ ಇದುವರೆಗೂ ರಸ್ತೆ ಮೇಲಿರೋ ಮಣ್ಣನ್ನು ಮಾತ್ರ ತೆರವಾಗಿದೆ. ರಸ್ತೆ ಮೇಲಿರೋ ಮಣ್ಣನ್ನು ಮಾತ್ರ ತೆರವು ಮಾಡಿ ಹುಡುಕಿದ್ದಾರೆ. ಅದಕ್ಕಿಂತ ಮುಕ್ಕಾಲು ಭಾಗ ನದಿಯಲ್ಲಿ, ನದಿ ದಂಡೆ ಮೇಲೆಲ್ಲ ಇದೆ. ಅಲ್ಲಿನೂ ಹುಡುಕಾಟ ಕಾರ್ಯಾಚರಣೆ ಏನೂ ಆಗಿಲ್ಲ. ಅಲ್ಲೂ ಮಾಡ್ತಾರೆ. ಸಿಕ್ಕಿರೋ ಡೆಡ್ ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು, ಯಾವುದೋ ಹುಡುಕಿ ತೆಗೆದಿದ್ದಲ್ಲ. ನೇವಿಯವರಿಗೆ ಆರ್ಮಿಯವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಆರ್ಮಿಯವರಿಗೆ, ನೇವಿಯವರಿಗೆ ಮತ್ತು NDRFನವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅಲ್ಲೂ ಕೂಡ ಮಾಡಬೇಕು. ನದಿಯಲ್ಲೂ ಕೂಡ ಏನಾದರೂ ಒಂದು ವೇಳೆ ವಾಹನ ಹೋಗ್ತಾರೆ ಅದನ್ನೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತೀವಿ. ಸರ್ ಇದುವರೆಗೂ ಕಾರ್ಯಾಚರಣೆ ಏನು ಕ್ಲೂ ಸಿಕ್ಕಿದೆ ಸರ್? 15 ಸಾವಿರ ಅಧ್ಯಕ್ಷರು ಹೇಳಿದ್ರು. ಅದೇ ಟೈಮಲ್ಲಿ ಕಂದಾಯ ಸಚಿವರನ್ನು ಕಳಿಸ್ಬಿಟ್ಟು ಏನು ನಡೀತಾ ಇದೆ ಅಂತ ಹೇಳ್ಬೋದಾಗಿತ್ತು ಸರ್. ಒಂದು ವಾರ್ತೆ ಹೋಗಬೇಕಾಗಿತ್ತು. ಅದಕ್ಕೆ 15 ಸಾವಿರಕ್ಕಿಂತ ನಿಮ್ಮ ಅಧಿವೇಶನ ಇಂಪಾರ್ಟೆಂಟ್ ಆಯ್ತಾ ನಿಮಗೆ? ಅಲ್ಲ ಸರ್, 15 ಸಾವಿರ ಆಯ್ತಾ ನಿಮ್ಮ ಶಾಸಕರು 15 11 ಜನ ಮಿಸ್ಸಿಂಗ್, ನೀವು 15 ಹೇಳ್ತೀರಿ.